Hi, hello, namaskara. Welcome back to my YouTube channel Solid Edge with Suman. So in today's video, we are moving one step ahead from regular 2D sketching to 3D modeling. So if you have watched all my previous video that is on the sketching and geometrical constraint, then you will naturally feel like it is the next step of the previous one. ಆದರೆ ಇನ್ನು ಯಾರು ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿಲ್ಲ, ಆ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಹೋಗಿ ಫಸ್ಟ್ ಅದನ್ನು ನೋಡಿ, ತದನಂತರ ಈ ವಿಡಿಯೋನ ವಾಚ್ ಮಾಡಿ. ಸೊ ವಿಲ್ ಗೆಟ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಒಂದು ಕಂಪ್ಲೀಟ್ ಟ್ಯುಟೋರಿಯಲ್ನಲ್ಲಿ ನಾನು ಸಿಂಪಲ್ 3D ಮಾಡೆಲ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಬಿಗಿನ್ ಅವರ್ ಜರ್ನಿ ಆಫ್ 3D ಮಾಡಲಿಂಗ್. ಸೊ ಇವತ್ತು 3D ಮಾಡಲಿಂಗ್ ಬಗ್ಗೆ ನಾನು ವಿಡಿಯೋ ಟ್ಯುಟೋರಿಯಲ್ ಮಾಡ್ತಾ ಇದ್ದೀನಿ. ಸೊ 3D ಮಾಡಲ್ಲು ನೋಡಿ, ಸ್ಕೆಚ್ ರೂಪದಲ್ಲಿ ನೋಡಿ ಈ ರೀತಿ ಕೊಟ್ಟಿರ್ತಾರೆ. ಸೊ ನಾವು ಇದನ್ನು ಮಾಡಲ್ ರೀತಿಯಾಗಿ ಪ್ರೋಟೋಟೈಪ್ ಮಾಡಲಾಗಿ ನಾವು ಕನ್ವರ್ಟ್ ಮಾಡಬೇಕು ಯೂಸಿಂಗ್ ಸಾಲಿಡ್ ಎಡ್ಜ್ ಸಾಫ್ಟ್ವೇರು. ನೋಡಿ ಇಲ್ಲೇ ಸ್ಪೆಸಿಫೈ ಮಾಡಿರ್ತಾರೆ, ಇಲ್ಲಿ ನೋಡಿ ಫ್ರಂಟ್ ವ್ಯೂ ಅಂದ್ಬಿಟ್ಟು ಸ್ಪೆಸಿಫೈ ಮಾಡಿದ್ದಾರೆ. ಫ್ರಂಟ್ ವ್ಯೂನಲ್ಲಿ ನೋಡಿ ಈ ಪ್ರೊಫೈಲ್ ಕಾಣುತ್ತಂತೆ. ಲೆಫ್ಟ್ ವ್ಯೂ ಅಂತಂದರೆ ಸೈಡಿಂದ ನಿಂತ್ಕೊಂಡು ನೋಡಿದಾಗ, ಒಬ್ಬ ವ್ಯಕ್ತಿ ಈ ಸೈಡಿಂದ ನಿಂತ್ಕೊಂಡು ನೋಡಿದಾಗ ನಮಗೆ ಈ ಬ್ಲಾಕು ಮತ್ತು ಈ ಬ್ಲಾಕು ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಈ ಬ್ಲಾಕು ಮತ್ತು ಈ ಬ್ಲಾಕು, ಓಕೆನಾ. ಅದೇ ರೀತಿ ಟಾಪ್ ವ್ಯೂ ಅಂತ ಹೇಳ್ತಾ ಇದ್ದಾರೆ. ಟಾಪ್ ವ್ಯೂ ಮೇಲಿಂದ ನೋಡಿದಾಗ ನಮಗೆ ನೋಡಿ ಈ ಪೋರ್ಷನ್ ಕಾಣುತ್ತೆ, ಅದರಲ್ಲಿ ಆಮೇಲೆ ಈ ಪೋರ್ಷನ್ ಕಾಣುತ್ತೆ, ಆಮೇಲೆ ಈ ಪೋರ್ಷನ್ ಕಾಣುತ್ತೆ, ಈ ಪೋರ್ಷನ್ ಕಾಣುತ್ತೆ. ಇಲ್ಲಿ ಯಾವ ರೀತಿ ಇನ್ಕ್ಲೈನ್ಡ್ ಇದೆಯೋ ಅದೇ ರೀತಿ ಸರ್ಫೇಸು ಈ ಕಡೆ ಕೂಡ ಇನ್ಕ್ಲೈನ್ ಆಗಿದೆ, ಆ ಸರ್ಫೇಸು ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವೀಗ ವರ್ಕ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ಸ್ಕೆಚ್ಚಲ್ಲಿ ಕಾಣ್ತಾ ಇರ್ತಕ್ಕಂಥ ಮಾಡಲು ನಾವು ಒಂದು ಪ್ರೋಟೋಟೈಪ್ ಮಾಡಲಾಗಿ ಬದಲಾವಣೆ ಮಾಡಬೇಕು. ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ ಸ್ಟೆಪ್ಸ್ನ ಮೂಲಕ ನಾನು ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಗಮನ ಇಟ್ಟು ನೋಡ್ಕೊಳ್ಳಿ, ಓಕೆನಾ. ಸೊ ಆ್ಯಸ್ ಯೂಶುವಲ್ ನಾವು ನಮ್ಮ ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ಗೆ ನಾವು ಓಪನ್ ಮಾಡ್ಕೊಬೇಕು. ಆ ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಾವು 3D ಮಾಡಲ್ನ ಮಾಡಬೇಕು ಅಂತಂದರೆ ನಾವು ಸಾಲಿಡ್ ಪಾರ್ಟ್ ಅನ್ನೋದಕ್ಕೆ ಹೋಗಬೇಕು. ಸೊ ಕ್ಲಿಕ್ ಆನ್ ದಟ್ ಸಾಲಿಡ್ ಪಾರ್ಟ್ and wait for the window to open. So this is the window layout you will get when you click on to the part modeling. So these are all the options, different kinds of options available over here, and these are all also a different kind of option available. So this is nothing but a edge window, okay na. ಇದನ್ನು ನಮ್ಮನ್ನ ಹೋಮ್ ಟ್ಯಾಬ್ ಅಂತಲೂ ಕರಿತೀವಿ ನಾವು. ಆ್ಯಂಡ್ ಇಲ್ಲಿ ನಿಮ್ಗೆ ಏನು ನೋಡ್ತಾ ಇದ್ದೀರಲ್ಲ, ಸೆಲೆಕ್ಟ್ ಆಪ್ಷನ್ನು, ಕೆಳಗಡೆ ಬಂದು ಸ್ಕೆಚ್ ಆಪ್ಷನ್ನು, ಪ್ರೊಟ್ರೂಷನ್ ಆಪ್ಷನ್ನು, ರಿವಾಲ್ವ್ ಪ್ರೊಟ್ರೂಷನ್ ಆಪ್ಷನ್ನು, ಇದೆಲ್ಲ ಬಂದು ಕ್ರಿಯೇಟರ್ ಮಾಡಲಿಂಗ್ ಟೂಲ್ಸು, ಓಕೆನಾ. ಸೊ ಇಲ್ಲಿ ಇದರಲ್ಲೂ ಕೂಡ ಈ ಡ್ರಾಯಿಂಗ್ ಆಪ್ಷನಲ್ಲಿ ಯಾವ ರೀತಿ ನೀವು ಎನೇಬಲ್ ಡಿಸೇಬಲ್ ಮಾಡ್ತೀರೋ ಅದೇ ರೀತಿ ಮಾಡಬೇಕಾಗ್ತದೆ. ವ್ಯೂಗೆ ಹೋಗ್ಬಿಟ್ಟು ಟೂಲ್ಸ್ ಬಾರ್ಗೆ ಹೋಗಿ ಇಲ್ಲಿ ಲಾಸ್ಟ್ ಆಪ್ಷನ್ಗೆ ಹೋಗ್ಬಿಟ್ಟು ಎಲ್ಲ ಬಾಕ್ಸ್ನ ನಾವೇನು ಮಾಡಬೇಕು, ಚೆಕ್ ಮಾರ್ಕ್ ಮಾಡಿ ಓಕೆ ಕೊಟ್ಟಾಗ ವಿ ವಿಲ್ ಗೆಟ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಆಪ್ಷನ್ಸ್. ಅಲ್ಲಿ ಯಾವುದ್ಯಾವುದು ವಿಸಿಬಿಲಿಟಿ ಇರೋದಿಲ್ವೋ ಆ ಎಲ್ಲನೂ ಕೂಡ ನಾವು ಈ ವ್ಯೂ ಆಪ್ಷನ್ಗೆ ಹೋಗೋದ್ರ ಮೂಲಕ ನಾವೇನು ಮಾಡ್ಬೋದು ಅಂತಂದರೆ ಎನೇಬಲ್ ಮಾಡ್ಕೊಬೋದು, ಓಕೆನಾ. ಸೊ ನಾವು ಇಲ್ಲಿ ನಿಮ್ಗೇನು ಕಾಣಿಸ್ತಿದೆಯಲ್ಲ, ಇದು ಬಂದು ಪ್ಲೇನ್ಗಳು. ಇದು ನೋಡಿ, ನಾನು ಮೌಸಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ, ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎ ಪ್ಲೇನ್. ನೋಡಿ ಇದು ಬಂದು ಫ್ರಂಟ್ ಪ್ಲೇನು, ಅಲ್ಲೇ ಬರುತ್ತೆ ನೋಡಿ, ನಿಮ್ಮ ಡಿಸ್ಪ್ಲೇನಲ್ಲೇ ಬರುತ್ತೆ, ಫ್ರಂಟ್ ಪ್ಲೇನ್ ಅಂತ ಬರುತ್ತೆ. ಇದು ಬಂದು ರೈಟ್ ಪ್ಲೇನ್ ಅಂತ ಬರುತ್ತೆ. ರೈಟ್ ಪ್ಲೇನ್ ಅಂತಂದ್ರೂ ಒಂದೇ, ಸೈಡ್ ಪ್ಲೇನ್ ಅಂತಂದ್ರೂ ಒಂದೇ, ಓಕೆನಾ. ಕನ್ಫ್ಯೂಸ್ ಆಗೋದು ಬೇಡ. ಐ ರಿಪೀಟ್, ರೈಟ್ ಪ್ಲೇನ್ ಅಂತಂದ್ರೂ ಒಂದೇ, ಸೈಡ್ ಪ್ಲೇನ್ ಅಂತಂದ್ರೂ ಒಂದೇ. ಆಮೇಲೆ ಇದೇನು ಕಾಣ್ತಾ ಇದೆಯಲ್ಲ, ಇದು ಬಂದು ಟಾಪ್ ಪ್ಲೇನ್, ಓಕೆನಾ. ಸೊ ದಿಸ್ ಈಸ್ ದ ಬೇಸಿಕ್ಸ್. ಇದು ಬಂದು ಬೇಸಿಕ್ಸು. ಸೊ ನಾವು ಈ ವಿಂಡೋನಲ್ಲಿ ನಾವೇನು ಮಾಡ್ತೀವಿ, ಇವತ್ತಿನ ಈ ಮಾಡಲ್ನ ಸೃಷ್ಟಿ ಮಾಡ್ತೀವಿ. ವಿ ವಿಲ್ ಗೋಯಿಂಗ್ ಟು ಮಾಡಲ್ ದಿಸ್ ಒನ್, ಓಕೆನಾ. How? I will teach you now. So first we need to create the front view of this profile. See, from the front view, which are all the things visible, we need to draw that one first, and then we need to give the thickness, thereafter which we will get this whole surface, okay. So let me teach that one. See, observe here properly. So go to your sketch option, okay. After going to the sketch option, click on to the front plane, okay, because here, as I told earlier, you need to draw the front profile, okay. See, now the plane become normal to the user, okay.
Now here you can able to see there are different kind of a sketching tool. Below the sketching tool there is a dimensioning tool. Okay, so using this tool you need to model the sketch. Now go to line command. See here the total length is 120 mm. Here they have given the total length is 120 mm. So draw the line for 120 mm. Start from here till here. Okay, right click, go to smart dimension, select this line and give the dimension as 120. Okay, now ಈ ಒಂದು ಲೈನ್ನ ನೀವೇನು ಮಾಡಬೇಕು, ಮಧ್ಯಕ್ಕೆ ಕರೆಕ್ಟಾಗಿ ನಾರ್ಮಲ್ಗೆ ತೊಗೊಂಬಂದು ಕೂರಿಸ್ಬೇಕು. ಅಂತಂದರೆ ತೋರಿಸ್ತೀನಿ ನೋಡಿ. ಈಗ ಡಿಸ್ಟೆನ್ಸ್ ಬಿಟ್ವೀನ್ಗೆ ಹೋಗಿ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ಗೆ ಹೋಗ್ಬಿಟ್ಟು ಈ ಎಂಡ್ಗೂ ಮತ್ತು ಮಧ್ಯದಲ್ಲಿರೋದಕ್ಕೂ ನೋಡಿ 49 ಇದೆ. ಕರೆಕ್ಟಾಗಿ ಮಧ್ಯ ಬರಬೇಕು, ಮಿಡ್ಗೆ ಬರಬೇಕು. ಸೊ 120ಗೆ ಮಿಡ್ ಅಂತಂದರೆ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 60. ಓಕೆ, ನೋಡಿ ಈಗ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಲೈನು ಲೆಫ್ಟ್ ಸೈಡ್ಗೆ ಮತ್ತು ರೈಟ್ ಸೈಡ್ಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಹೈಟ್ ಬರಬೇಕು. ಹೈಟ್ ಎಷ್ಟು? 20 mm ಬರಬೇಕು. ಸ್ಕೆಚೆಲ್ಲ ಕೊಟ್ಟಿದ್ದಾರೆ, ಹೈಟು 20 mm ಬರಬೇಕು. ಸೊ ಹೈಟ್, ಲೆಟ್ ಮಿ ಡ್ರಾ ದಟ್ ಒನ್. ಹೈಟ್ ಈಸ್ ಹೌ ಮೆನಿ mm? 20 mm. 20 mm. ಓಕೆನಾ. ನೆಕ್ಸ್ಟ್ ಹೈಟ್ ಆದಮೇಲೆ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಕೊಟ್ಟಿದ್ದಾರೆ? 30 ಕೊಟ್ಟಿದ್ದಾರೆ. ಸೇಮ್ ಡಿಸ್ಟೆನ್ಸ್, ಈ ಕಡೆಯಿಂದ ಈ ಕಡೆಗೂ ಸೇಮ್ ಡಿಸ್ಟೆನ್ಸು. ನಾವು ಈ ಅರ್ಧ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರೆ ಸಾಕು. ಮಿಕ್ಕಿರೋ ಅರ್ಧ ಪ್ರೊಫೈಲ್ನ ನಾವು ವಿ ಕ್ಯಾನ್ ಏಬಲ್ ಟು ಮಿರರ್ ದಟ್ ಒನ್ ಯೂಸಿಂಗ್ ದ ಮಿರರ್ ಕಮಾಂಡ್. ಓಕೆನಾ. ಸಿ ಎಷ್ಟಿದೆ? 30 mm ಇದೆ. ನಾವು ಐ ಡ್ರಾ 30 mm ಲೈನ್. ಓಕೆನಾ. ನೆಕ್ಸ್ಟ್ ಇಲ್ಲಿಂದ ಸ್ಟ್ರೈಟ್ ಮೇಲಕ್ಕೆ ನಾವು ಲೈನ್ನ ಹಾಕಬೇಕು. ಸೊ ಇಲ್ಲಿಂದ ಇಲ್ಲಿಗೆ ನನಗೆ ಡಿಸ್ಟೆನ್ಸ್ ಕೊಟ್ಟಿಲ್ಲ. ಅವರು ಬದಲಾಗಿ ಏನು ಕೊಟ್ಟಿದ್ದಾರೆ, ಇಲ್ಲಿಂದ ಬೇಸ್ವರೆಗೂ ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು? 45 ಅಂತ. ಸೊ ಬೇಸ್ ಡಿಸ್ಟೆನ್ಸ್ 45, ಟೋಟಲ್ ಡಿಸ್ಟೆನ್ಸಲ್ಲಿ ನಾನೀಗ ಆಲ್ರೆಡಿ ಎಷ್ಟು 20 mm ಮೇಲೆ ಬಂದಿದ್ದೀನಿ. ಸೊ ಐ ನೀಡ್ ಟು ಮೈನಸ್ 45 ಒಳಗಡೆ 20ನ ಮೈನಸ್ ಮಾಡಿದ್ರೆ ನನಗೆ ಈ ಲೆಂತ್ ಎಷ್ಟು ಅಂತ ಸಿಕ್ಕೋಗುತ್ತೆ. ಸೊ ಲೆಟ್ ಮಿ ಡೂ ದಟ್ ಒನ್. ನೋಡಿ, ಟೋಟಲ್ ಲೆಂತ್ ಎಷ್ಟು? 45 ಮೈನಸ್ 20. ಓಕೆನಾ. ಇಷ್ಟು ಮಾಡಿದ್ರೆ ನನಗೆ ಟೋಟಲ್ ಲೆಂತ್ ಸಿಕ್ಕೋಗುತ್ತೆ. ಎಷ್ಟು? 25 mm ಟೋಟಲ್ ಲೆಂತ್. ಓಕೆನಾ. ನೆಕ್ಸ್ಟ್ ನೋಡಿ, ಲೆಂತ್ನ ಇಲ್ಲಿ ಬರುತ್ತೆ, ದಯವಿಟ್ಟು ಇಲ್ಲಿ ಗಮನಿಸಿ. ಲೆಂತ್ನ ನಾನು ಏನು ಕೀಬೋರ್ಡಲ್ಲಿ ಟೈಪ್ ಮಾಡ್ತೀನಿ, ದಯವಿಟ್ಟು ಇಲ್ಲಿ ಗಮನಿಸಬೇಕು. ಓಕೆನಾ. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ದಿಸ್ ಲೆಂತ್. ಸಿಯರ್ ಈ ಒಂದು ಲೆಂತ್ನ ಕೊಟ್ಟಿದ್ದಾರೆ. ಈ ಲೆಂತ್ ಎಷ್ಟಪ್ಪ ಅಂತಂದರೆ 5 mm ಕೊಟ್ಟಿದ್ದಾರೆ. ಓಕೆನಾ. ಈ ಲೆಂತ್ ಬಂದು ದೇ ಹ್ಯಾವ್ ಗಿವನ್ ಆಸ್ 5 mm. Okay, next what you have to do is from this point to here draw one line like this, inclined line. Okay, after drawing the inclined line, see the line, inclined line here to here, it has been given as 90 degree. From this inclination line to that inclination line it is 90 degree, whereas from this inclination line to vertical line it is half of 90 degree, that is 45 degree. ಸೊ ಈ ಒಂದು ಮಿಡ್ ಲೈನಿಗೆ ಮತ್ತು ಈ ಇನ್ಕ್ಲಿನೇಷನ್ ಲೈನಿಗೆ ಎಷ್ಟಪ್ಪ ಆ್ಯಂಗಲ್ ಇರ್ತದೆ ಅಂತಂದರೆ 45 ಡಿಗ್ರಿ ಇರ್ತದೆ. ಸಿಯರ್ ಆ್ಯಂಗಲ್ ಬಿಟ್ವೀನ್ಗೆ ಹೋಗಿ ನೋಡಿ, ಈ ಲೈನ್ಗೋ ಮತ್ತು ಮಿಡ್ ಲೈನ್ಗೋ ನೋಡಿ ಆ್ಯಂಗಲ್ ಎಷ್ಟು? 50 ಇದೆ. ನಮಗೆ 50 ಬೇಡ, ವಿ ರಿಕ್ವೈರ್ 45. ನೋಡಿ 45 ಕೊಡ್ತಾ ಇದ್ದಂಗೆ ಇಟ್ ವಿಲ್ ಗೋಯಿಂಗ್ ಟು ಅಡ್ಜಸ್ಟ್ ದಟ್ ಲೈನ್. ಆ ಲೈನು ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಯಿತು. ನಾವು ಈಗ ಏನು ಮಾಡಿ, ಗೋ ಟು ಸೆಲೆಕ್ಟ್ ಆಪ್ಷನ್. ಇಲ್ಲಿ ನೋಡಿ, ಇಲ್ಲಿ ಮೂವ್ ಕಮಾಂಡ್ ಇದೆಯಲ್ಲ, ಅದರಲ್ಲಿ ಡ್ರಾಪ್ ಡೌನ್ನ ಸೆಲೆಕ್ಟ್ ಮಾಡಿ. ಡ್ರಾಪ್ ಡೌನ್ನ ಸೆಲೆಕ್ಟ್ ಮಾಡಿಬಿಟ್ಟು ಮಿರರ್ ಆಪ್ಷನ್ ಅಂತ ಬರುತ್ತೆ. ಈ ಮಿರರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೆಸ್ ಕಂಟ್ರೋಲ್ ಇನ್ ಯುವರ್ ಕೀಬೋರ್ಡ್, ಪ್ರೆಸ್ ದಿಸ್ ಲೈನ್, ದಿಸ್ ಲೈನ್, ದಿಸ್ ಲೈನ್, ದಿಸ್ ಲೈನ್ ಆ್ಯಂಡ್ this line. Select this line and mirror with respect to midline. One second. Yeah, there you go. So ನೀವು ಅರ್ಧ ಪ್ರೊಫೈಲ್ನ ಡ್ರಾ ಮಾಡಿ, ಮಿಕ್ಕಿರ್ತಕ್ಕಂಥ ಅರ್ಧ ಪ್ರೊಫೈಲ್ನ ನೀವು ಮಿರರ್ ಮಾಡೋದ್ರ ಮೂಲಕ ಒಂದು ಕಂಪ್ಲೀಟ್ ಪ್ರೊಫೈಲ್ನ ಜನ್ರೇಟ್ ಮಾಡ್ಬೋದು. ಸಿಯರ್ ನೋಡಿ, ಫ್ರಂಟ್ ಪ್ರೊಫೈಲಲ್ಲಿ ಇಷ್ಟು ವ್ಯೂ ನಮಗೆ ವಿಸಿಬಿಲಿಟಿ ಇದೆ. ನೋಡಿ, ಇಲ್ಲೂ ತೋರಿಸ್ತೀನಿ ಸ್ಕೆಚ್ಚಲ್ಲಿ. ಸಿಯರ್ ಫ್ರಂಟ್ ವ್ಯೂನಲ್ಲಿ ನನಗೆ
ಈ ಒಂದು ಪ್ರೊಫೈಲು ವಿಸಿಬಿಲಿಟಿ ಇದೆ. ಸೇಮ್ ಪ್ರೊಫೈಲ್ನ ನಾನಿಲ್ಲಿ ಡ್ರಾ ಮಾಡಿರೋದು. ಸೊ ನಾವು ಈ ಪ್ರೊಫೈಲಿಗೆ ನಾನು ಥಿಕ್ನೆಸ್ ಕೊಡೋದ್ರ ಮೂಲಕ ಇದನ್ನು ಒಂದು ಪ್ರೋಟೋಟೈಪ್ ಮಾಡಲ್ 3D ಮಾಡಲ್ ಆಗಿ ಜನ್ರೇಟ್ ಮಾಡ್ತೀನಿ. ದಯವಿಟ್ಟು ಗಮನಿಸಿ. ಸೊ ಇದಿಷ್ಟು ನೀವು ಮಾಡಿದಾದ್ಮೇಲೆ ಇಲ್ಲಿ ರಿಟರ್ನ್ ಅಂತ ಆಪ್ಷನ್ ಇದೆ. ಸೊ ಪ್ರೆಸ್ ದಟ್ ರಿಟರ್ನ್ ಆಪ್ಷನ್. ಸೊ ಈಗ ರಿಟರ್ನ್ ಆಪ್ಷನ್ ಎಲ್ಲ ಪ್ರೆಸ್ ಮಾಡಿದ್ದಾದಮೇಲೆ ನೆಕ್ಸ್ಟು ಫಿನಿಶ್ ಕೊಡಬೇಕು. ಫಿನಿಶ್ ಕೊಟ್ಟು ಕ್ಯಾನ್ಸಲ್ ಕೊಡಬೇಕು. ಓಕೆನಾ? ಸೊ ಇದಿಷ್ಟು ಸ್ಕೆಚಿಂಗ್ ಪಾರ್ಟ್ ಮುಗೀತು ಅಂತ. ಸೊ ಯುವರ್ 2D ಸ್ಕೆಚ್ ಈಸ್ ರೆಡಿ. ನಾವು ಈ 2D ಸ್ಕೆಚ್ನ 3D ಮಾಡಲ್ ಆಗಿ ಬದಲಾವಣೆ ಮಾಡಬೇಕು. ಯಾವುದ್ರ ಮೂಲಕ? ಇಲ್ಲಿ ಒಂದು ಪ್ರೊಟ್ರೂಷನ್ ಅಂತ ಆಪ್ಷನ್ ಇದೆ. ವಾಟ್ ದಿಸ್ ಪ್ರೊಟ್ರೂಷನ್ ವಿಲ್ ಡೂ ಮೀನ್ಸ್ ಇಟ್ ವಿಲ್ ಕ್ರಿಯೇಟ್ ಎ ಫೀಚರ್ ವಿಚ್ ಪ್ರೊಟ್ರೂಡ್ಸ್ ಫ್ರಮ್ ದ ಪಾರ್ಟ್. ಮೀನ್ಸ್ ವಿಚ್ ಯು ಹ್ಯಾವ್ ಡ್ರಾನ್ ದ ಪಾರ್ಟ್. ಆ ಪಾರ್ಟಿಂದ ಆ ಒಂದು ಪ್ರೊಜೆಕ್ಷನ್ ಮಾಡೋದ್ರ ಮೂಲಕ ಏನು ಮಾಡುತ್ತೆ, ನಿಮಗೆ ಒಂದು ಪ್ರೋಟೋಟೈಪ್ ಮಾಡಲಾಗಿ ಬದಲಾವಣೆ ಮಾಡುತ್ತೆ. ಯಾವುದ್ರ ಮೂಲಕ ಇವಾಗ ತೋರಿಸ್ತೀನಿ ನೋಡಿ ಈಗ ಹೆಂಗೆ ಅಂತ. ಪ್ರೊಟ್ರೂಷನ್ನ ಕ್ಲಿಕ್ ಮಾಡಿ, ಇಲ್ಲಿ ಕೋಇನ್ಸಿಡೆಂಟ್ ಪ್ಲೇನ್ ಅಂತ ಇರುತ್ತೆ, ಅಲ್ಲಿ ಡ್ರಾಪ್ ಡೌನ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಫ್ರಮ್ ಸ್ಕೆಚ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಫ್ರಮ್ ಸ್ಕೆಚ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವೇನು ಡ್ರಾ ಮಾಡಿದ್ದೀರಿ ಸ್ಕೆಚ್ನ, ಈ ಸ್ಕೆಚ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸ್ಕೆಚ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಗ್ರೀನ್ ಕಲರ್ ಮಾರ್ಕ್ ಬರುತ್ತೆ, ಆ ಮಾರ್ಕ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನೋಡಿ ಐದರ್ ಮುಂದಕ್ಕೆ ಅಥವಾ ಹಿಂದಕ್ಕೆ ಅಂತ ಕೇಳ್ತಿದೆ. ಸೊ ನೀವೇನು ಮಾಡಿ, ಇಲ್ಲಿ ಸಿಮಿಟ್ರಿಕ್ ಅಂತ ಬರುತ್ತೆ. ಸಿಮಿಟ್ರಿಕ್ ಎಕ್ಸ್ಟ್ರೂಷನ್ ಏನಪ್ಪ ಅಂತಂದರೆ ನೋಡಿ, ನಿಮ್ಮದು ಫ್ರಂಟ್ ಪ್ಲೇನ್ ಏನಿದೆಯಲ್ಲ, ಫ್ರಂಟ್ ಪ್ಲೇನಿಂದ ಮುಂದೆಗಡೆಗೆ ಮತ್ತು ಹಿಂದೆಗಡೆಗೆ ಈಕ್ವಲ್ ಅಮೌಂಟಾಗಿ ಮೆಟೀರಿಯಲ್ನ ಆ್ಯಡ್ ಮಾಡ್ತಾ ಬರುತ್ತೆ. ಓಕೆನಾ? ಸೊ ನಾವು ಈ ಮೆಟೀರಿಯಲ್ಲು ಎಷ್ಟು ಆ್ಯಡ್ ಮಾಡಬೇಕು ನನಗೆ ಗೊತ್ತಿಲ್ಲ. ಇಲ್ಲಿ ಸ್ಕೆಚ್ನ ನಾವು ಅಬ್ಸರ್ವ್ ಮಾಡಬೇಕು. ನೋಡಿ ಎಷ್ಟು ಆ್ಯಡ್ ಮಾಡಬೇಕು ಅಂದರೆ 45 ಅಷ್ಟು ಆ್ಯಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ ಮಿ ಆ್ಯಡ್ ದಟ್ ಒನ್. ಸೊ ಎಷ್ಟಪ್ಪ ಇಲ್ಲಿ 45. ಪ್ರೆಸ್ ಎಂಟರ್ ಪ್ರೆಸ್ ಮಾಡಿ ಮೌಸಲ್ಲಿ ಒಂದು ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫಿನಿಶ್ ಅಂತ ಆಪ್ಷನ್ ಇದೆ, ಫಿನಿಶ್ ಆಪ್ಷನ್ ಕ್ಲಿಕ್ ಮಾಡಿ, ಗಿವ್ ಕ್ಯಾನ್ಸಲ್. ನಾವು ಯುವರ್ ಸ್ಕೆಚ್ ಈಸ್ ರೆಡಿ. ನಿಮ್ಮ ಸ್ಕೆಚ್ಚು ಪ್ರೋಟೋಟೈಪ್ ಮಾಡಲು ರೆಡಿ ಆಗಿದೆ. ಈ ಪ್ರೋಟೋಟೈಪ್ ಮಾಡಲ್ನ ನೀವು ನೋಡಿ ಯಾವ ವ್ಯೂನಲ್ಲಿ ಬೇಕಾದ್ರೂ ಇಟ್ಟು ನೋಡ್ಬೋದು. ಈಗ ನಾನೇನೀಗ ರೊಟೇಟ್ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಹೆಂಗಪ್ಪ ರೊಟೇಟ್ ಮಾಡೋದು ಅಂತಂದರೆ, ನಿಮ್ಮ ಮೌಸಲ್ಲಿರೋ ಸ್ಕ್ರಾಲ್ ಬಟನ್ನು ಮಧ್ಯದಲ್ಲಿರುತ್ತೆ, ಸ್ಕ್ರಾಲ್ ಬಟನ್ನು, ಆ ಸ್ಕ್ರಾಲ್ ಬಟನ್ನ ಪ್ರೆಸ್ ಮಾಡಿಟ್ಕೊಂಡು ಮೌಸ್ನ ಡ್ರ್ಯಾಗ್ ಮಾಡಿದ್ರೆ ಯು ಕ್ಯಾನ್ ಏಬಲ್ ಟು ಅಬ್ಸರ್ವ್ ಡಿಫ್ರೆಂಟ್ ಕೈಂಡ್ ಆಫ್ ಎ ಪ್ರೊಜೆಕ್ಷನ್ ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಎ ವ್ಯೂಸ್. ಸೊ ನಿಮಗೆ ಇಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ನೇಮ್ಡ್ ವ್ಯೂಸ್ ಅಂತ ಒಂದು ಆಪ್ಷನ್ ಇದೆ. ಈ ಆಪ್ಷನ್ಗೆ ಹೋಗೋದ್ರ ಮೂಲಕ ನೀವು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ವ್ಯೂಸ್ನ ನೀವು ಯು ಕ್ಯಾನ್ ಏಬಲ್ ಟು ಸಿ ದಟ್ ಒನ್. ಇಲ್ಲಿ ಟಾಪ್ ಅಂತ ಇದೆಯಲ್ಲ, ಈ ಟಾಪ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಟಾಪ್ ವ್ಯೂ ತೋರಿಸುತ್ತೆ ಲೈಕ್ ದಿಸ್. ಓಕೆನಾ? ನಿಮಗೆ ಅದೇನೆ ಇಲ್ಲಿ ಹೋಗಿ ಇಲ್ಲಿ ಫ್ರಂಟ್ ಅಂತಿದೆ, ಇಲ್ಲಿ ಫ್ರಂಟ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಫ್ರಂಟ್ ವ್ಯೂ ತೋರಿಸುತ್ತೆ. ಅದೇ ರೀತಿಯಲ್ಲಿ ನಿಮಗೆ ರೈಟ್ ಅಂತಿದೆ, ರೈಟ್ ಅಂತ ಆಗಿರ್ಬೋದು ಅಥವಾ ಲೆಫ್ಟ್ ಆಗಿರ್ಬೋದು, ಇಟ್ಸ್ ಒನ್ ಆ್ಯಂಡ್ ದಿ ಸೇಮ್. ಸೊ ರೈಟ್ ಅಂತಲೇ ನಿಮಗೆ ಸೈಡಿಂದ ನೋಡಿದಾಗ ನಿಮಗೆ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ತೋರಿಸುತ್ತೆ. ಅದಾದಮೇಲಿಂದ ಇಲ್ಲಿ ISO ಅಂತ ಇದೆ. ಸೊ ಅದನ್ನು ಐಸೋಮೆಟ್ರಿಕ್ ವ್ಯೂ ಅಂತ ಕರಿತೀವಿ. ಸೊ ನಾವು ಯಾವುದೇ ಸ್ಕೆಚ್ ಮಾಡಿದ್ರೂ, ಯಾವುದೇ ಮಾಡಲ್ ಮಾಡಿದ್ರೂ ನಾವು ಐಸೋಮೆಟ್ರಿಕ್ ವ್ಯೂನಲ್ಲಿ ನಾವು ಇದನ್ನು ಇಟ್ಟು ತೋರಿಸ್ಬೇಕಾಗ್ತದೆ, ಡಿಸ್ಪ್ಲೇ ಮಾಡಬೇಕಾಗ್ತದೆ. ಸೊ ಈ ಐಸೋಮೆಟ್ರಿಕ್ ವ್ಯೂಗೆ ಬರೋದಕ್ಕೆ ಒಂದು ಶಾರ್ಟ್ ಕಟ್ ಇದೆ. ನಿಮ್ಮ ಕೀಬೋರ್ಡಲ್ಲಿ Ctrl+I ಅಂತ ಹೊಡೆದ್ರೆ ನಿಮಗೆ ಐಸೋಮೆಟ್ರಿಕ್ ವ್ಯೂ ಬಂದು ಕೂತ್ಕೊಳ್ಳಿ. ಅಂದರೆ ಐಸೋಮೆಟ್ರಿಕ್ ವ್ಯೂನಲ್ಲಿ ಆ ಒಂದು ಮಾಡಲು ಡಿಸ್ಪ್ಲೇ ಆಗುತ್ತೆ. ಇಫ್ ಇನ್ ಕೇಸ್ ಆ ಮಾಡಲು ಫ್ರಂಟ್ ವ್ಯೂನಲ್ಲಿ ಡಿಸ್ಪ್ಲೇ ಆಗಬೇಕು ಅಂತಂದರೆ Ctrl+F ಹೊಡಿಬೇಕು. ಟಾಪ್ ವ್ಯೂನಲ್ಲಿ ಬೇಕು ಅಂತಂದರೆ Ctrl+T ಹೊಡಿಬೇಕು. ಸೊ ಐ ಹೋಪ್ ಎವ್ರಿ ಒನ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ 3D ಮಾಡಲಿಂಗ್. ಓಕೆನಾ? ಸೊ ಈ 3D ಮಾಡಲಿಂಗ್ನ ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ, ದಯವಿಟ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ ಈ 3D ಮಾಡಲಿಂಗ್ನ ಇಲ್ಲಿ ಫೈಲ್ ಅಂತ ಇರುತ್ತೆ ಆಪ್ಷನ್ನು. ಈ ಫೈಲ್ ಆಪ್ಷನ್ಗೆ ಹೋಗಿ ಇಲ್ಲಿ ಸೇವ್ ಆ್ಯಸ್ ಅಂತ ಬರುತ್ತೆ, ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನೀಗ ಆಲ್ರೆಡಿ ನನ್ನ ಫೋಲ್ಡರ್ ಒಳಗಡೆ ಇನ್ನೊಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ 3D ಮಾಡಲಿಂಗ್ ಅಂತ. ಆ 3D ಮಾಡಲಿಂಗಲ್ಲಿ ಪಾರ್ಟ್ 1 ಅಂತ ಸೇವ್ ಮಾಡಿ, ಇಲ್ಲಿ ಸೇವ್ ಅಂತ ಆಪ್ಷನ್ ಇರುತ್ತೆ, ಸೇವ್ ಆಗುತ್ತೆ. ಸೊ ಐ ಹೋಪ್ everyone have cleared about this 3D modeling concept. So if you have any kind of doubt, feel free to ask me in the comment section. ಸೊ ನಿಮಗೆ ಈ ಒಂದು ಕಂಟೆಂಟ್ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಕಮೆಂಟ್ ಬಿಲೋ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.